ಯಾಕ್ರೆ ಹಿಂಗ್ ಕಾಗೆಗಳ ತರ ಕೂಗ್ತಾ ಇದೀರಾ? ಅಯ್ಯೋ 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 ನೋಡ್ರಿದ್ರೇನ್ರಿ ವಾರ್ಡನ್ ನಮ್ಮನೆ ಕಾಗೆ ಅಂತ ಹೇಳ್ತಿದ್ದಾಳೆ. ನಾವು ಊಳ್ಗಿಂತ ಕೆಟ್ಟಾಗ್ಬೇಕು ಅಂತಿರ್ತಿಲ್ವಲ್ಲ, ಮುಚ್ಕೊಂಡಿರಲಿ, ಇದನ್ನೇ ದೊಡ್ಡದು ಮಾಡ್ಬೇಕು. ಆ ಕಾಗೆ ಅಂದ್ರೆ ಏನ್ ಕಮ್ಮಿನಾ? ಶನಿ ಅಂತ ಕಣೆ, ನಮ್ಮನ್ ಶನಿ ಅಂತ ಕರೀತಿದ್ದಾಳೆ ವಾರ್ಡನು. ಅಲ್ಲ ಹಾಸ್ಟೆಲಿಗೆ ಸೇರಿಸ್ಕೋಬೇಕಾದ್ರೆ ನೀವೇ ಮಕ್ಳಿದ್ದಂಗೆ ಅಂತ ಚಿನ್ನಾರನ್ನ ಅಂತ ಚೆನ್ನಾಗಿ ಮಾತಾಡಿಸ್ಬಿಟ್ಟು ನಿಮ್ಮನ್ನ ಆಗ ನೋಡ್ಕೋತೀವಿ ಈಗ ನೋಡ್ಕೋತೀವಿ ಅಂತೆಲ್ಲ ಆಶ್ವಾಸನೆ ಕೊಟ್ಬಿಟ್ಟು ಇವಾಗ ನೋಡಿದ್ರೆ ನಮ್ಮನೆ ಕಾಗೆ ಅಂತಿದ್ದಾಳೆ ಕಣೆ. ಹಾಸ್ಟೆಲ್ ಹುಡುಗಿರ್ಗೆ ಕಾಗೆ ಅಂದಿದ್ ವಾರ್ಡನ್ಗೆ ಧಿಕ್ಕಾರ, ಧಿಕ್ಕಾರ. ಹಾಸ್ಟೆಲ್ ಹುಡುಗಿರ್ಗೆ ಕಾಗೆ ಅಂದಿದ್ ವಾರ್ಡನ್ಗೆ ಧಿಕ್ಕಾರ, 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 ಧಿಕ್ಕಾರ. ವಾರ್ಡನ್ಗೆ ಧಿಕ್ಕಾರ. ಏಯ್ ನಿಲ್ಲಿಸ್ರೆ, ಇನ್ನೊಂದ್ ಮಾತೇನಾದ್ರೂ ನಿಮ್ಗಳ ಬಾಯಿಂದ ಬಂದ್ರೆ ಹಾಸ್ಟೆಲ್ ಇಂದ ಡಿಬಾರ್ ಮಾಡ್ಬಿಡ್ತೀನಿ. ಏಯ್ ಏನ್ರಿ ನಿಮ್ ಪ್ರಾಬ್ಲಮ್ಮು? ಏನಕ್ಕೆ ಹಿಂಗ್ ಧಿಕ್ಕಾರ ಆಗ್ತಾ ಇದ್ದೀರಾ? ಹಾ, ಹಾಸ್ಟೆಲ್ ಅಲ್ಲಿ ನೀರ್ ಬರ್ತಾ ಇಲ್ಲ, ಸ್ನಾನ ಮಾಡೋದಕ್ಕೆ ಹೋಗ್ಲಿ ಕುಡಿಯೋಕ್ಕೂ ನೀರ್ ಬರ್ತಾ ಇಲ್ಲ. ಪಾಪ ನಮ್ ಕಾಳಿ, ಅವಳು ಬೆಳಗ್ಗೆ ಸ್ನಾನ ಮಾಡ್ದೆ ಒಂದ್ ಗ್ಲಾಸ್ ನೀರ್ ಕೂಡ ಕುಡಿಯಲ್ಲ. ಇವತ್ ನೀರು ಕುಡಿದೆ ಉಪವಾಸ ಇದ್ದಾಳೆ. ಬಾತ್ರೂಮ್ಗೂ ಹೋಗಿಲ್ಲ ಅನ್ಸುತ್ತೆ. ಪಾಪ ಬಾತ್ರೂಮ್ಗೂ ಹೋಗದೆ ಎಲ್ಲಾರು ಕಾಯ್ಕೊಂಡು ಕೂತಿದ್ದಾರೆ. ನೀರಿಲ್ಲ, ನೀವ್ ನೀರಿಲ್ದೆ ಇರೋ ಹಾಸ್ಟೆಲ್ ಅಲ್ಲಿ ನಾವಿರಲ್ಲ ಇರಲ್ಲ. ಇನ್ನ ನಮ್ ತಗುಡು ತರ ಬಾಯ್ ಫ್ರೆಂಡ್ ಮೀಟ್ ಮಾಡ್ಬೇಕಾಗಿತ್ತು, ನೀರ್ ಇಲ್ದಿರೋದ್ರಿಂದ ಅದು ಮಿಸ್ ಆಯ್ತು. ಆ ವಿಷಯ ಇರ್ಬೇಕಿತ್ತಾ? ಈ ಕಾಗಕ್ಕ ಗೂಬಕ್ಕನ್ ಕತೆನೆಲ್ಲ ನಿಲ್ಲಿಸ್ರೆ. ಅಲ್ಲ, ಆಚೆ ಹೋಗೋದಕ್ಕಿಂತ ಮುಂಚೆನೆ ನಾನೇ ಟ್ಯಾಂಕ್ ನ ಫಿಲ್ ಮಾಡಿ ಸಂಪಿಗೆ ನೀರ್ ಬಿಟ್ಟು ಆಚೆ ಹೋಗಿದ್ದೀನಿ. ನೀವುಗಳು ಯಾರು ಸ್ನಾನ ಮಾಡಿಲ್ಲ ಅಂತಂದ್ರೆ ನೀರ್ ಹೆಂಗೆ ಖಾಲಿ ಆಯ್ತು? ಬಿಟ್ಟೋಗಿದ್ರೆ ಬರ್ಬೇಕಿತ್ತಲ್ಲ, ಎಲ್ಲಿ ಬಂದೇ ಇಲ್ಲ. ಇಲ್ಲಿ ಯಾರೋ ನಿಮ್ದೇ ಕಿತಾಪತಿ ಇರೋ ತರ ಇದೆ. ಯಾರು ಖಾಲಿ ಮಾಡಿಲ್ಲ ಅಂದ್ರೆ ನೀರ್ ಎಲ್ಲಿಗೆ ಹೋಗುತ್ತೆ? ನೀರ್ ಬಿಟ್ಟಿದೀನಿ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಸುಳ್ಳು ಸುಳ್ಳು ಹೇಳ್ತಾ ಇದೀಯಾ? ಬೇಕೇ ಬೇಕು ನೀರ್ ಬೇಕು, ಬೇಕೇ ಬೇಕು ನೀರ್ ಬೇಕು, ಬೇಕೇ ಬೇಕು ನೀರ್ ಬೇಕು. ಇವಾಗೇನು ನಿಮಗ್ ನೀರ್ ಅಷ್ಟೇ ತಾನೇ ಬೇಕಾಗಿರೋದು? ಹೌದು, ನಾನ್ ಅರೇಂಜ್ ಮಾಡಿಸ್ತೀನಿ. ಈ ತರ ಗಲಾಟೆ ಮಾಡೋದನ್ನ ಬಿಟ್ಟು ಎಲ್ರು ಬಾಯಿ ಮುಚ್ಕೊಂಡು ರೂಮ್ಗೆ ಹೋಗಿ. ಅರ್ಧ ಗಂಟೆ ನೀರ್ ಬರ್ಲಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಾಗುತ್ತೆ. ಏ ತಾಯಿ ಲಲ್ಲಿ, ನೀನು ನೀರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಓದೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಒಂದ್ ಕೆಲ್ಸ ತಗೊಂಡ್ ನಿಮ್ಮ ಅಪ್ಪನ್ ಚೆನ್ನಾಗಾದ್ರೂ ನೋಡ್ಕೊಂತಿದ್ದೆ ಅನ್ಸುತ್ತೆ. ಅದೆಲ್ಲ ನಮ್ಗೆ ಗೊತ್ತಿದೆ, ನೀವ್ ಎಕ್ಸ್ಟ್ರಾ ಎಲ್ಲ ಮಾತಾಡ್ಬೇಡಿ, ಇರೋ ಸಮಸ್ಯೆ ಸಾಲ್ವ್ ಮಾಡಿ. ಏಯ್ ನೀನ್ ಬಾಯಿ ಮುಚ್ಕೊಂಡಿರೆ, ಇನ್ನು 10 ನಿಮಿಷದಲ್ಲಿ ನೀರ್ ಬರುತ್ತೆ, ಹೋಗ್ರೆ ರೂಮ್ಗೆ. ಅದ್ ಹೇಗ್ ಬರುತ್ತೋ ನಾವು ನೋಡ್ತೀವಿ. ಓಕೆ, ಏಯ್ ಹೋಗ್ರೆ. ನೀರಿಲ್ವಾ? ಬೆಳಗ್ಗೆ ತಾನೇ ಫಿಲ್ ಮಾಡಿದ್ನಲ್ಲ. ಈ ಕೆಲಸದಿಂದ ಯಾವ್ದೋ ಕೈವಾಡ ಇದೆ ಅನ್ನಿಸ್ತಾ ಇದೆ, ಕಂಡಿಡಿತೀನಿ. ಸುಮ್ಮನೆ ಕುತ್ಕೊಳ, ಸುಮ್ಮನೆ ನೋಡಲಿ. ಅಯ್ಯೋ, ಯಾಕರೆಲ್ಲ ಕತ್ಲಲ್ಲಿ ಕೂತಿದ್ದಾರೆ? ಈ ಹಾರರ್ ಮೂವಿ ನೋಡ್ಬೇಕಾದ್ರೆ ಲೈಟ್ ಏನಾದ್ರು ಆನ್ ಮಾಡ್ತಾರೇನೆ? ಆಫ್ ಮಾಡಿ ಫಸ್ಟ್. ಸಾರಿ ಅಕ್ಕ. ಇವಾಗ ಅವನಿಂದನೇ ಹೋಗ್ತಿರೋದು ನೋಡು, ಪಕ್ಕ ಅವನ್ನ ಕೊಲೆ ಮಾಡ್ತಾಳೆ. ನಿಮಗ್ ಭಯ ಆಗಲ್ವಾ ದೆವ್ವದ ಮೂವಿ ನೋಡಿದ್ರೆ? ನಾವು ಹಾರರ್ ಮೂವಿನ ನೋಡ್ಬೇಕಾದ್ರೆ ದೆವ್ವನ್ನೇ ಪಕ್ಕದಲ್ಲಿ ಕೂರ್ಸ್ಕೊಂಡು ನೋಡ್ತೀವಿ.
ಕೃಷ್ಣ ನಂಗಂತೂ ಭಯ ಆಗ್ತಿದೆ, ನಾನು ಹೋಗ್ತೀನಿ. ಏ ಮೆಂಟಲ್, ನಿನಗಷ್ಟು ಗೊತ್ತಾಗಲ್ವಾ? ಈಗಷ್ಟೇ ಹೇಳ್ದೆ ತಾನೆ ಲೈಟ್ ಆಫ್ ಮಾಡು ಅಂತ. ಲೈಟ್ ಆಫ್ ಮಾಡಿ ಕಮ್ಮಂಗೆ. ಏಯ್ ಏನ್ರೇ ಮಾಡ್ತಾ ಇದ್ದೀರಾ ನೀವೆಲ್ಲ? ಅಕ್ಕ ಏನಿಲ್ಲ ಅಕ್ಕ, ಹಾರರ್ ಮೂವಿ ನೋಡ್ತಿದ್ವಿ ಅಷ್ಟೇ ಅಕ್ಕ. ಅಯ್ಯೋ ಮಂಗ್ದಿಮೆಗಳ, ದೆವ್ವಗಳೇ ಉಂಡು ಮಲ್ಕೊಳ್ಳೋ ಟೈಮ್ ಆಗಿದೆ. ಇಷ್ಟೊತ್ತಿನಲ್ಲಿ ಪಿಕ್ಚರ್ ನೋಡ್ಕೊಂಡ್ ಕೂತಿದ್ದೀರಾ? ನೈಟ್ ಎಲ್ಲ ಕುತ್ಕೊಂಡು ದೆವ್ವದ ಫಿಲಮ್ ನೋಡೋದು. ಬೆಳಗ್ಗೆ 10 ಗಂಟೆ ಆದ್ರೂ ಎದ್ದೇಳೋದೇ ಇಲ್ಲ. ಹೋಗ್ರೆ ಹೋಗ್ ಮಲ್ಕೊಳ್ಳಿ ಕತ್ತೆಗಳ. ಎದ್ದೇಳ್ರಿ ಅಕ್ಕ, ಓದ್ಲು ಮೂಡ್ ಕಂಟಿನ್ಯೂ ಮಾಡೋಣ. ಲಲ್ಲಿ, ಹಾ ಪ್ರಾತು, ರೆಡಿ ನೇನೆ ನೀರ್ ತೆಗಿಯಕ್ಕೆ? ಕಣೆ ಚಾಲು ಕರ್. ಲೇ ಅಪ್ಪಿ ತಪ್ಪಿ ಅಕ್ಕಂಗೇನಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ಮಿಬ್ರನ್ನ ಇದೇ ಟ್ಯಾಂಕ್ ಒಳಗಡೆ ಮುಳುಗಿಸ್ಬಿಡ್ತಾಳು ಕಣೆ. ಲೇ, ನನ್ನನ್ನೇನ್ ಖಾಲಿ ಪಲಾವ್ ಅನ್ಕೊಂಡಿದ್ಯೇನೆ ಸಿಕ್ಕಾಕೊಳ್ಳೋದಕ್ಕೆ? ಈ ಪ್ರಾರ್ಥನೆ ಏನೇ ಮಾಡಿದ್ರು ಪ್ರಾಕ್ಟಿಕಲ್ ಆಗಿರುತ್ತೆ. ನೀನ್ ಮಾತಾಡೋದು ಕೇಳ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನಾದ್ರೂ ತಗ್ಲಾಕೊಂಡ್ರೆ ನೀನು ತಗ್ಲಾಕೊಳ್ದಲ್ಲ, ನಾನು ತಗ್ಲಾಕಿಸ್ಕೊಂಡ್ರೆ. ಏನ್ ತಗ್ಲಾಕೊಳ್ಳಲ್ಲ, ಬಾಯಿ ಮುಚ್ಕೊಂಡ್ ಬಾರೆ ನಡಿ. ಹಾಕು ಅದ್ರೊಳಗಡೆ. ಹಾಕ್ದೇನೆ. ಆಗ್ತಿದೆ ನೀರೇ. ಯಾವಾಗ್ಲೂ ಲೇಟ್ ಇವಳು. ಉದು ಪ್ರಾರ್ಥನಾ ಇವತ್ತು ಯಾಕೆ ಬರ್ತಾನೆ ಇಲ್ಲ? ಇದು ಈ ನೀರ್ ಕೆಳಗಿದಾವೆ ಅಂತ ಅನ್ಸುತ್ತೆ, ಕಡಿಮೆ ತುಂಬಿಸಿದಾಳೆ. ಜೋರಾಗುದೆ. ಅರೆ ಏನ್ ಮಾಡ್ತಿದ್ದಾರೆ ಇವರು? ಆಹಾ, ನೀರ್ ಹೆಂಗ್ ಖಾಲಿ ಆಗ್ತಿದೆ ಅಂತಂದ್ರೆ ಹಿಂಗ್ ಖಾಲಿ ಆಗ್ತಿದ್ಯಾ? ಮಾಡ್ತೀನಿ ಅವ್ರಿಗೆ. ಡೌನ್ ಡೌನ್ ಸ್ಟೂಡೆಂಟ್ಸ್, ಡೌನ್ ಡೌನ್ ಸ್ಟೂಡೆಂಟ್ಸ್. ಯಾರು ವಾರ್ಡನ್ ಡೌನ್ ಡೌನ್ ಅಂತವ್ರಲ್ಲೇ? ನಾವೇ ವಾರ್ಡನಿಗೆ ಡೌನ್ ಹೇಳ್ತೀವಿ, ಅವಳೇ ನಮ್ಗೆ ಹೇಳಕ್ಕೆ. ಏನ್ರೇ? ಆಹಾ, ನೆನ್ನೆ ಏನ್ ರಾಗವಾಗಿ ಹೇಳ್ತಾ ಇದ್ರಿ ಅಲ್ವಾ, ಡೌನ್ ಡೌನ್ ವಾರ್ಡನ್ ಅಂತ. ಏನ್ರೇ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದು ಏನೇ ಅದು ಇದು? ಅಕ್ಕ ಅದು ಅಕ್ಕ, ನಾನೇನು ಮಾಡಿಲ್ಲ ಅಕ್ಕ. ಇವಳೆ ಕರ್ಕೊಂಡು ಬಂದಿದ್ದಕ್ಕೆ ನನ್ನ ಇಲ್ಲಿಗೆ. ಅಯ್ಯೋ ಅಕ್ಕ, ಇಲ್ಲ ಅಕ್ಕ, ಯಾಕೆ ಹಿಂಗೆ ಹೇಳ್ತಿದ್ಯಾ? ನೀನು ತಾನೇ ಎಲ್ಲ ಮಾಡ್ಬೇಕು ಅಕ್ಕ, ನಾನೇನು ಮಾಡಿಲ್ಲ. ಜನ ಅಲ್ಲಿ ನೀರ್ ಇಲ್ದೆ ಸಾಯ್ತಾ ಇದಾರೆ, ನೀರ್ನೆಲ್ಲ ಇಲ್ಲಿ ಚೆಲ್ಲಾಡ್ಕೊಂಡು ಏನ್ ಆಟ ಆಡ್ತಾ ಇದ್ದೀರಾ? ಇದನ್ನೇನು ಹಾಸ್ಟೆಲ್ ಅಂತ ಅನ್ಕೊಂಡಿದ್ದೀರಾ, ಪ್ಲೇ ಗ್ರೌಂಡ್ ಅನ್ಕೊಂಡಿದ್ದೀರಾ? ಯಾವಾಗ್ಲೇ ನೀವೆಲ್ಲ ಹಾಸ್ಟೆಲ್ಗೊಂದು ಒಳ್ಳೆ ಹೆಸರು ತಂದ್ಕೊಡೋದು? ಅಕ್ಕ ಹಾಸ್ಟೆಲ್ಗೆ ಯಾಕೆ ಒಳ್ಳೆ ಹೆಸರು ಬೇಕು? ಈಗಿರೋ ಹೆಸರು ಚೆನ್ನಾಗಿದೆ ಅಲ್ವಾ, ಹಾಸ್ಟೆಲ್. ಈ ಅಧಿಕ ಪ್ರಸಂಗತನ ಏನಾದ್ರು ನನ್ನ ಹತ್ರ ತೋರಿಸಿದ್ರೆ ತಗದ್ ಕಪಾಲಕ್ಕೆ ಬಾರಿಸ್ಬಿಡ್ತೀನಿ. ಸಾರಿ ಅಕ್ಕ, ತಪ್ಪಾಯ್ತಕ್ಕ. ಆಹಾ, ಸಾರಿ ಅಂತ ಕೇಳಿದ ತಕ್ಷಣ ಸುಮ್ನೆ ಬಿಡಕ್ಕಾಗತ್ತಾ ನಿಮ್ಮನ್ನ? ನಿಮ್ಗೆಲ್ಲ ನಾನು ಒಬ್ಳೆ ವಾರ್ಡನ್ ಇರ್ಬೋದು, ಆದ್ರೆ ನನ್ಗೆ ನಿಮ್ಮಂತ ಸ್ಟೂಡೆಂಟ್ಸ್ಗಳು 3 ವರ್ಷಕ್ಕೊಂದ್ಸರಿ 5 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಾನೆ ಇರ್ತಾರೆ. ಎಷ್ಟ್ ಜನ ನೋಡಿಲ್ಲ ನಿಮ್ ತರ ಆಟ ಆಡೋರ್ನ. ಸಾರಿ ಅಕ್ಕ, ನೀನೇನ್ ಹೇಳಿದ್ರು ಕೇಳ್ತೀವಿ ಅಕ್ಕ. ನಾನು ಹೆಂಗ್ ಹೇಳ್ತೀನೋ ಹಂಗ್ ಕೇಳ್ತೀರಾ. ಓಕೆ, ಈ ನೀರೆಲ್ಲ ಹಾಳು ಮಾಡಿದ್ ನೀವೇ ಅಂತ ಯಾರಿಗೂ ಹೇಳ್ದೆ ನಿಮ್ ಮರ್ಯಾದೆ ಉಳಿಸ್ಬೇಕು ಅಂತಂದ್ರೆ 2,000 ಟೋಟಲ್ 4,000 ಲೀಟರ್ ವೇಸ್ಟ್ ಮಾಡಿದೀರ ನೀರ್ನ. 4,000 ಅಕ್ಕ. ಸೊ ಪಕ್ಕದ ರೋಡ್ಗೆ ಹೋಗಿ ಬಿಂದಿಗೆ ತಗೊಂಡು ನೀವೇ ನೀರ್ ತಗೊಂಬಂದ್ ತುಂಬಿಸ್ಬೇಕು. ಪ್ರಾತು, ನಮ್ಮಪ್ಪ ದುಡ್ಡು ಕಳ್ಸೋರ ನೋಡು. ಬಂದಿಲ್ಲ ಕಣೆ. ನೋ ಬಂದಿಲ್ವಾ? ಎಲ್ಲೋಗುತ್ತೆ ಬಿಡೆ, ನಮ್ಗೆ ತಾನೇ ಬರುತ್ತೆ. ನನ್ನ ಅಕೌಂಟ್ಗೆ ತಾನೇ ಕ್ರೆಡಿಟ್ ಆಗೋದು. ಇಬ್ರು ಶೇರ್ ಮಾಡ್ಕೊಳ್ಳೋಣ. ಯಾಕಳು ಬೊಂಬುಡು. ಹೌದು, ಇವತ್ತು ಮೆಸ್ಸಲ್ಲಿ ಏನ್ ತಿಂಡಿ? ಇನ್ನೇನಿರುತ್ತೆ, ಅದೇ ಉಪ್ಪಿಟ್ಟು ಮಾಡಿರ್ತಾರಪ್ಪ. ಆ ಉಪ್ಪಿಟ್ಟು ಕಂಡಿಡ್ದವನೇನಾರು ನನ್ನ ಕೈಗೆ ಸಿಗ್ಬೇಕು, ಆಮೇಲೆ ನೋಡ್ಕೋತೀನಿ ಅವನ್ನ. ಪ್ರಾತು, ಉಪ್ಪಿಟ್ಟು ನನ್ನ ಫೇವ್ರೇಟು. ಯಾವಾಗ ನೋಡಿದ್ರು ಉಪ್ಪಿಟ್ಟು ಫೇವ್ರೇಟ್ ಅಂತ ಹೇಳಿ ಒಳ್ಳೆ ಕಾಂಕ್ರೀಟ್ ಇದ್ದಂಗೆ ಇರುತ್ತೆ. ಇದೀನಿ ಯಾವನೇ ತಿಂತಾನೆ. ಅದು ಹಾಳಾಗೋಗ್ಲಿ, ರಾತ್ರಿ ಚಪಾತಿ ಕೊಟ್ಟಿದ್ರಲ್ಲ, ಅದು ಚಪಾತಿನ ಇಲ್ಲ ಹಪ್ಳನ ಅಂತಾನೆ ಗೊತ್ತಾಗಿಲ್ಲ, ಅಷ್ಟು ಅಳುಗಿತ್ತು. ನೀನ್ ರಾತ್ರಿಗೆ ಹೋದೆ, ಮಧ್ಯಾಹ್ನ ತಿಂದಿದ್ದು ನಾವು ಹಪ್ಳನ ಅಥವಾ ಕರ್ಚೀಫಾ? ಊಟನೇ ಚೆನ್ನಾಗಿರಲ್ಲ ಕಣೆ. ನಾವೆಲ್ಲ ಸೇರ್ಕೊಂಡು ಕಂಪ್ಲೇಂಟ್ ಮಾಡ್ಬೇಕು. ಕಂಪ್ಲೇಂಟ್ ಮಾಡಿದ್ರೆ ಯೂಸ್ ಇಲ್ಲ ಕಣೆ. ಯಾಕೆ ಹೇಳು, ನಾವು ಈ ಹಾಸ್ಟೆಲ್ ಬಿಟ್ಟು ಹೋಗಲ್ಲ ಅಂತ ಗೊತ್ತು, ಅದಕ್ಕೆ ಅವ್ರು ಮಾಡಿ ಹಾಕಿದ್ನೆ ತಿನ್ಬೇಕು.
ಇವಾಗ ಈ ಮಾತಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ನಾವು ಯಾಕೆ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡ್ಕೊಂಡು ತಿನ್ನಬಾರ್ದು? ಹೌದು ಕಡೆ ತಿನ್ನೋಣವಾ? ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ಬಿಚ್ಚಿ ಬಿಚ್ಚಿ ಬಿಚ್ಚಿ. ನನ್ನ ಹತ್ರ ಇಲ್ಲ ಕಣೆ. ನನ್ನ ಹತ್ರನೂ ಇಲ್ವೇ. ಇಲ್ಲ ಕಣೆ. ಲಲ್ಲಿ ಪ್ರಾತು, ನಮ್ಮಪ್ಪ ಇನ್ನೂ ಕಳ್ಸಿಲ್ಲ ಅನ್ನೋದು ನಿಂಗೂ ಗೊತ್ತಲ್ವೇನೆ? ನಿಮ್ಮ ಅಪ್ಪ ಕಳ್ಸಿದ ದುಡ್ಡು ಬಂತಲ್ವೇನೆ? ಇವತ್ತು ನೀನೇ ಸ್ಪಾನ್ಸರು. ಪಿಜ್ಜಾ ಆರ್ಡರ್ ಮಾಡ್ತೀನಿ ನಿನ್ನ ದುಡ್ಡಲ್ಲಿ. ಯಾರ್ಯಾರಿಗೆ ಯಾವ್ಯಾವ ಫ್ಲೇವರ್ ಬೇಕಾ? ಚೀಸ್. ನಿಂಗೆ ಪನ್ನೀರ್. ನಿಂಗೆ ನಂಗೆ ಪನ್ನೀರ್. ನಿಂಗೆ ಆನಿಯನ್ ಕೊಡಿಸ್ತೀನಿ. ಆಹಾ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಪೆಪ್ಸಿ ಯಾಕೆ ತರಿಸ್ದೆ ಗೊತ್ತಾ? ಗೊತ್ತಿಲ್ಲ. ಪೆಪ್ಸಿ ಆ್ಯಡ್ ಮಾಡ್ತಾ ಇರೋದು ನಮ್ಮ ರಾಕಿ ಬಾಯ್ ಅಮ್ಮ. ರಾಕಿ ಬಾಯ್ ಹೇಳಿದ್ದಾರೆ ಅಂತನಾದ್ರೂ ಇನ್ಮೇಲೆ ಪೆಪ್ಸಿನೇ ಕುಡಿಯೋದು. ತಿನ್ರ ಬಂದ್ರೆ ಕೆದರ್ಕೊಂಡೇ ಇರುತ್ತೆ ಅವಳು ಕೂದಲು. ನೀಟಾಗಿ ಬಾಚೆ. ನಂಗೆ ಅವಳು ಸಂಗೀತ ನೋಡಿದ್ಯಾ ನೀನು? ಹೆಂಗಿರ್ತಾಳೆ ಗೊತ್ತಾ? ಅವಳು ಹೇರ್ ಸ್ಟೈಲ್ ಅಂತೂ ಮಸ್ತ್ ಬಿಡು. ಅವಳು ಇಟ್ಟಿರೋ ಸ್ಟಿಕ್ಕರು ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ. ಮತ್ತೆ ನೀರಲ್ಲಿ ಏನೋ ಪಿಂಕ್ ಕಲರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾಳೆ. ಅದಕ್ಕೆ ಇರ್ಬೇಕು. ಅವಳ ಸ್ಕಿನ್ ಟೋನ್ ಎಲ್ಲ ಪಿಂಕಿಶ್ ಆಗೇ ಇದೆ. ನನ್ನ ಫೇವ್ರೆಟ್ ಕಲರ್ ಪಿಂಕೇ ಕಣೆ. ಯಾವಾಗ ನೋಡಿದ್ರು ಕಾಲೇಜಿಗೆ ಯಾರು ಹೊಸಬ್ರು ಜಾಯ್ನ್ ಆಯ್ತಾರೆ, ಎಂತ ಹೇರ್ ಸ್ಟೈಲ್ ಮಾಡ್ಕೊಂತಾರೆ, ಎಂತ ಬಟ್ಟೆ ಹಾಕೊಂತಾರೆ, ಇದನ್ನೇ ಗಮನಿಸ್ತಿರ್ತೀಯ. ನೀನಂತೂ ಇಂಪ್ರೂವ್ ಆಗ್ಲಿಲ್ಲ. ಇನ್ನು ಈ ತಗಡು ಯಾರು ಏನ್ ತಿಂತಾರೆ, ಯಾವ ತರ ಬಟ್ಟೆ ಹಾಕ್ತಾರೆ, ಬರೀ ನೀನು ಅದನ್ನೇ ನೋಡ್ತಾ ಇರೋ. ನೀನಂತೂ ತಿನ್ಬೇಡ, ಯಾವಾಗಲೂ ಹಿಂಗ್ ಕಡ್ಡಿ ತರನೇ ಇರು. ಬೇರೆ ವಿಚಾರ ನಮ್ಗೆ ಯಾಕೆ? ನಾವು ಸೆಲ್ಫ್ ಇಂಪ್ರೂವ್ ಮಾಡ್ಕೊಳ್ಳೋದು ಕಲಿಬೇಕು. ಸೂಪರ್ ಕಣೆ ನೀನು. ಯಾವಾಗಲೂ ಗಜಗೌರಿ ತರ ಗೊತ್ತಿರ್ತೀಯ. ಮತ್ತೆ ಅಲ್ಲಿ ನೋಡೆ ಅಂಟಿಸ್ಬಿಟ್ಟು ಹೋಗ್ತವ್ರೆ ಅಲ್ವಾ? ಏನು ನಾಳೆಯಿಂದ ಕ್ಯಾಂಪಸ್ ಅಲ್ಲಿ ಡ್ರೆಸ್ ಕೋಡ್? ಏನ್ರಿ ಇದು? ಬರೀ ನಾಳೆಯಿಂದ ಕಾಲೇಜಲ್ಲಿ ಕುರ್ತಾ ಮಾತ್ರ ಅಲೌಡ್ ಅಂತೆ. ಅಲ್ಲೋಡೆ ಅಲ್ಲಿ ಸ್ಲೀವ್ಲೆಸ್ ಟೀ ಶರ್ಟ್ಸು ಜೀನ್ಸ್ ಶಾರ್ಟ್ಸು ಇದನ್ನೆಲ್ಲ ಹಾಕೊಂಡು ನಾವು ಕಾಲೇಜಿಗೆ ಹೋಗಂಗಿಲ್ವಂತೆ. ಏನ್ರಿ ಮಾಡೋದು? ಏ ಸುಮ್ಮನೆ ಇರ್ರೆ. ಹೆಣ್ಮಕ್ಳಲ್ವಾ, ಏನು ಮಾಡಿದ್ರು ಸೈಲೆಂಟ್ ಆಗಿರ್ತಾರೆ ಅಂತ ಬೇಕಾಬಿಟ್ಟಿ ರೂಲ್ಸ್ ಮಾಡಿದ್ದಾರೆ ಇವರು. ಸರಿ ನಾವೇನ್ ಮಾಡೋದೀಗ? ಸೈಲೆಂಟ್ ಆಗಿದ್ದಿದ್ದು ಸಾಕು. ಇನ್ಮೇಲಿಂದ ವೈಲೆಂಟ್ ಆಗೋಣ ಬನ್ರೆ. ಸರಿ ಇವ್ರ ಯಾವಾಗ ನೋಡಿದ್ರು ಮಿಕಾಗಳ ತರ ಆಡ್ತೀರಾ. ಹೋಗ್ರೆ ಪ್ರತು ಹೋಗೋಣ. ಆ ಪ್ರಕೃತಿ ಇದ್ದಾಳಲ್ಲ, ನೋಡಿ ನಮಗೆ ಇವತ್ತು ಅವಮಾನ ಮಾಡಿದ್ಲ ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ಅಪಾರ್ಥ ಮಾಡ್ಕೊಳ್ಳಲ್ಲ. ಏನು ಒಂದ್ ಮೂರು ಹೋಗೋಣ. ಒಂದ್ ನಿಮಿಷ, ನಾನು ಈ ಯಾವ ಸಾಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಬಂದಿರುವೆ ಅಂದೆ. ಮೋದಿ ಪಕ್ಕ ಹೋಗಿ ನಿಂತ್ಕೊಂಡು ನೀನು ಒಬ್ಬಳು ದಾದಿಮಾನೂ ಆಗ್ಬೋದು. ಮೋದಿ ಪಕ್ಕ ಆರತಿ ಮಾಕಮ್ಮಂಗೆ ಹಾಸ್ಟೆಲಲ್ಲಿರೋ ಮನೆಲ್ಲ ರೆಡಿ ಎಲ್ಲ ಯಾಮಾರ್ಸಿದೀಯಾ? ತೇರಿಕೆ ಟ್ರೋಲ್ ಆಗ್ಬಿಟ್ರೆ ಈ ಮಗದಿಮ್ಮೆ ಟ್ರೋಲ್ ಆಗ್ಲಿ ಅಂತಾನೆ ನಾನು ಮಾಡ್ತಿರೋದು. ಟ್ರೋಲ್ ಆದೆ ಅಂತಂದ್ರೆ ನೀನು ಫೇಮಸ್ ಆದೆ ಅಂತಂದ್ರೆ ರೆಕಗ್ನೈಸ್ ಆದೆ ಅಂತಂದ್ರೆ ಎಲ್ಲರೂ ನಿನ್ಗೆ ಫ್ಯಾನ್ ಆಗ್ತಾರೆ. ಫ್ಯಾನ್ ಆದ್ರು ಅಂತಂದ್ರೆ ಎಲ್ಲರೂ ನಿನ್ನ ಹತ್ರ ಆಟೋಗ್ರಾಫ್ ತಗೊಳ್ಳೋದಕ್ಕೆ ಬರ್ತಾರೆ. ಆಟೋಗ್ರಾಫ್ ಜೊತೆಗೆ ಫೋಟೋಗ್ರಾಫು. ನೀನು ಆಮೇಲೆ ಹಿಂಗೆ ಹಾಯ್ ಅಂತ ಅನ್ಕೊಂಡು ಎಲೆಕ್ಷನ್ಗೂ ನಿಂತ್ಕೋಬಹುದು. ನೀನ್ ಬೇಕಾದ್ರೆ MLA ಆದ್ರೂ